ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪೊಲೀಸ್ ಇಲಾಖೆಯ 80 ಕೋಟಿ ಆಸ್ತಿ ಕಬಳಿಕೆಯ ಪ್ರಯತ್ನ ಮಾಡಲಾಗಿದೆ. ಕ್ವಾರ್ಟರ್ಸ್ಗೆ ಖಾಸಗಿ ವ್ಯಕ್ತಿ ಹೆಸರಿನಲ್ಲಿ ವಿದ್ಯುತ್ ಬಿಲ್ ಬರುತ್ತೆ. ಇನ್ಸ್ಪೆಕ್ಟರ್ ಕುಮಾರ್ ಬಿಲ್ನಲ್ಲಿ ಖಾಸಗಿ ವ್ಯಕ್ತಿಯ ಹೆಸರು ಇದೆ. ಮಹಾಲಕ್ಷ್ಮಿ ಎಂಬಾಕೆಯ ಹೆಸರಿನಲ್ಲಿ ಬಿಲ್ ಬಂದಿದೆ. ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಬೆಸ್ಕಾಂ, ಜಿಬಿಎ ಹಾಗೂ ಖಾಸಗಿ ವ್ಯಕ್ತಿಗಳ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಮೈಸೂರು ರಾಜರ ಕಾಲದ ಹಳೆ ಮಲ್ಲೇಶ್ವರ ಠಾಣೆ ಮತ್ತು ವಸತಿ ಗೃಹ ಅದು 1913ರ ಮಾಪನ ನಕ್ಷೆಯಲ್ಲಿ ಸರ್ಕಾರಿ ಪೊಲೀಸ್ ಕ್ವಾರ್ಟರ್ಸ್ಗೆ ಅಂತ ಹೇಳಿ ನಮೂದಾಗಿರುತ್ತೆ. ವಸತಿ ಗೃಹದಲ್ಲಿ ಈಗಲೂ ಕೂಡ 4 ಇನ್ಸ್ಪೆಕ್ಟರ್ ಕುಟುಂಬ ವಾಸ ಮಾಡ್ತಾ ಇದೆ. ಆದ್ರೆ ಅಕ್ರಮವಾಗಿ ಮಹಾಲಕ್ಷ್ಮಿ ಎಂಬಾಕೆಯ ಹೆಸರಿಗೆ ದಾಖಲಾತಿ ವರ್ಗಾವಣೆ ಆಗಿದೆ. ಸ್ಥಳಕ್ಕೆ ಬಂದು ಖಾಲಿ ಮಾಡಿಸುವುದಾಗಿ ಆ ಮಹಿಳೆಯ ಕಡೆಯಿಂದ ಇದೀಗ ಬೆದರಿಕೆ ಹಾಕುವಂತ ಕೆಲಸ ಆಗ್ತಾ ಇದೆ. ಹಾಗಾಗಿ ಬಿಬಿಎಂಪಿ ಅಧಿಕಾರಿಗಳಿಂದ ಅಕ್ರಮ ಈ ಖಾತಾ ಮಾಡಿರೋದು ಕೂಡ ಬೆಳಕಿಗೆ ಬಂದಿದೆ. ಮತ್ತೊಬ್ಬ ಕೃಷ್ಣಮೂರ್ತಿ ಎಂಬಾತನಿಗೆ ಅಗ್ರಿಮೆಂಟ್ ಆಫ್ ಸೇಲ್ ಮಾಡಲಾಗಿದೆ. ಈ ಕುರಿತು ಲೋಕಾಯುಕ್ತ ಇನ್ಸ್ಪೆಕ್ಟರ್ ಕುಮಾರ್ ದೂರು ಕೊಟ್ಟಿದ್ದಾರೆ. ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಸದ್ಯ ಈ ಪ್ರಕರಣ ದಾಖಲಾಗಿದೆ. ಅಂದರೆ ವಸತಿ ಗೃಹದಲ್ಲಿ ಈಗಲೂ ಕೂಡ 4 ಜನ ಇದ್ರೂ ಕೂಡ ಸದ್ಯ ಈ ರೀತಿಯಾದಂತಹ ಆರೋಪ ಕೇಳಿಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಇನ್ನು ಪೊಲೀಸ್ ಇಲಾಖೆಯ ಕೋಟ್ಯಾಂತರ ಆಸ್ತಿ ಕಬಳಿಕೆಗೆ ಪ್ರಯತ್ನ ಆಗ್ತಾ ಇದೆ ಅಂತ ಹೇಳಿದ್ರೆ ವಿದ್ಯುತ್ ಬಿಲ್ ಯಾರ ಹೆಸರಿನಲ್ಲಿದೆ, ಸದ್ಯ ಯಾರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ, ಏನಿದೆ ಈ ಕುರಿತ ಹೆಚ್ಚಿನ ಡೀಟೇಲ್ಸ್? ದಿವ್ಯಾ, ಮಲ್ಲೇಶ್ವರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ಒಂದು ಪ್ರಾಪರ್ಟಿ ಇದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿತ್ತು. 80 ಕೋಟಿ ರೂಪಾಯಿನಲ್ಲಿದ ಆಸ್ತಿಯನ್ನ ಕಬಳಿಸುವಂತಹ ಪ್ರಯತ್ನಕ್ಕೆ ಈ ಕೆಲವೊಬ್ರು ಯತ್ನ ಮಾಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಪೊಲೀಸ್ ಗೃಹಕ್ಕೆ ಖಾಸಗಿ ವ್ಯಕ್ತಿಯ ಹೆಸರಿನಲ್ಲಿ ವಿದ್ಯುತ್ ಬಿಲ್ ಬಂದಾಗ ಈ ಅಕ್ರಮ ಬಯಲಾಗಿದೆ. ಈ ಸಂಬಂಧ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಬೆಸ್ಕಾಂ ಆಗಿರಬಹುದು, ಬಿಬಿಎಂಪಿ ಅಧಿಕಾರಿಗಳು ಮತ್ತು ಖಾಸಗಿ ವ್ಯಕ್ತಿಗಳ ವಿರುದ್ಧವಾಗಿ ಒಂದು ಎಫ್ಐಆರ್ ಕೂಡ ದಾಖಲಾಗಿದೆ. ಇನ್ನು ಮೈಸೂರು ರಾಜರ ಕಾಲದಲ್ಲಿ ಅಂದ್ರೆ ಹಳೆ ಒಂದು ಮಲ್ಲೇಶ್ವರಂ ಪೊಲೀಸ್ ಠಾಣೆ ಮತ್ತು ಪೊಲೀಸ್ ವಸತಿ ಗೃಹ ಏನಿದೆ ಅದು 100 ವರ್ಷಗಳಿಗೂ ಹೆಚ್ಚಿನ ಇತಿಹಾಸ ಇರುವಂತದ್ದು. 1913ರಲ್ಲಿ ಈ ಮಾಪನ ನಕ್ಷೆಯಲ್ಲಿ ಇದನ್ನ ಸರ್ಕಾರಿ ಪೊಲೀಸ್ ಕ್ವಾರ್ಟರ್ಸ್ ಅಂತ ಕೂಡ ಗುರುತಿಸಲಾಗಿತ್ತು. ಅದಾದ್ಮೇಲೆ ಪ್ರಸ್ತುತ ಈ ವಸತಿ ಗೃಹದಲ್ಲಿ 4 ಜನ ಇನ್ಸ್ಪೆಕ್ಟರ್ ಕುಟುಂಬಗಳು ವಾಸ ಮಾಡ್ತಾ ಇದೆ. ಇತ್ತೀಚೆಗೆ ಈ ವಸತಿ ಗೃಹದಲ್ಲಿ ಈ ವಾಸವಿರುವಂತಹ ಇನ್ಸ್ಪೆಕ್ಟರ್ ಕುಮಾರ್ ಅವರ ಮನೆಗೆ ಬಂದಂತಹ ವಿದ್ಯುತ್ ಬಿಲ್ ನಲ್ಲಿ ಈ ಮಹಾಲಕ್ಷ್ಮಿ ಎಂಬಂತಹ ಖಾಸಗಿ ಮಹಿಳೆಯ ಒಬ್ಬ ಹೆಸರು ಕೂಡ ನಮೂದಾಗಿತ್ತು. ಹೀಗಾಗಿ ಅನುಮಾನ ಬಂದಂತಹ ಹಿನ್ನೆಲೆಯಲ್ಲಿ ಇನ್ಸ್ಪೆಕ್ಟರ್ ಕುಮಾರ್ ಸಂಬಂಧಪಟ್ಟ ಕಚೇರಿಗಳಿಗೆ ತೆರಳಿ ವಿಚಾರಣೆಯನ್ನು ಕೂಡ ಮಾಡಿತ್ತು. ಆ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಎಂಬಾಕೆ ಹೆಸರಿಗೆ ಈ ದಾಖಲೆಗಳು ಅಕ್ರಮವಾಗಿ ವರ್ಗಾವಣೆ ಆಗಿರುವಂತ ಕೂಡ ಗೊತ್ತಾಗಿದೆ. ನೋಡಿ, ಸರ್ಕಾರಿ ಜಾಗವನ್ನ ಅಕ್ರಮವಾಗಿ ವರ್ಗಾವಣೆ ಮಾಡೋದು ಇಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಇದಲ್ಲದೆ ಬಿಬಿಎಂಪಿ ಅಧಿಕಾರಿಗಳಿಂದ ಅಕ್ರಮವಾಗಿ ಈ ಖಾತಾ ಕೂಡ ಮಾಡಿಸ್ಕೊಂಡಿರೋದು ಕೂಡ ಮೇಲ್ನೋಟಕ್ಕೆ ಸಾಬೀತಾಗಿದೆ. ಇನ್ನು ಈ ಆಸ್ತಿಯನ್ನ ಕೃಷ್ಣಮೂರ್ತಿ ಎಂಬಾತನಿಗೆ ಮಾರಾಟ ಮಾಡೋದಕ್ಕೆ ಅಗ್ರಿಮೆಂಟ್ ಆಫ್ ಈ ಸೇಲ್ ಸಹ ಕೂಡ ಮಾಡಿಕೊಂಡಿರೋದು ಒಂದು ಬಹಿರಂಗ ಕೂಡ ಆಗಿರುವಂತದ್ದು. ಹೀಗಾಗಿ ಈ ಅಕ್ರಮ ಬಯಲಾದ ನಂತರ ಈ ಮಹಿಳೆಯ ಕಡೆಯವರು ಸ್ಥಳಕ್ಕೆ ಬಂದು ಯಾವುದೇ ಅಧಿಕಾರಿಗಳಿದ್ರು ಖಾಲಿ ಮಾಡಿಸ್ತೇವೆ ಅಂತ ಬೆದರಿಕೆ ಹಾಕಿರುವಂತಹ ಆರೋಪ ಕೂಡ ಕೇಳಿ ಬಂದಿದೆ. ಈಗ ಸಂಬಂಧಪಟ್ಟ ಈ ಅಧಿಕಾರಿಗಳು ಅಂದ್ರೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಕುಮಾರ್ ಅವರು ಈಗ ಮಲ್ಲೇಶ್ವರಂ ಪೊಲೀಸ್ ಠಾಣೆಗೆ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಹೀಗಾಗಿ ಅಧಿಕಾರಿಗಳು ಕೂಡ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಅದರಲ್ಲೂ ಕೂಡ ಪೊಲೀಸ್ ಇಲಾಖೆಯ ಆಸ್ತಿಯನ್ನೇ ಈ ರೀತಿಯಾಗಿ ಕಬಳಿಸೋದಕ್ಕೆ ಯತ್ನ ಮಾಡ್ತಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಶಾಕಿಂಗ್ ವಿಚಾರ. ಹೀಗಾಗಿ ಅಧಿಕಾರಿಗಳು ಕೂಡ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಯಾರೆಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ವಾಲ್ವ್ಮೆಂಟ್ ಇದ್ದಾರೆ ಅವ್ರನ್ನೆಲ್ಲ ಕೂಡ ಬಂಧಿಸುವಂತಹ ಕೆಲಸವನ್ನ ಮಾಡ್ತಾರೆ ಮತ್ತು ಅವ್ರಿಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಕರೆಸಿ ಮುಂದಿನ ದಿನಮಾನಗಳಲ್ಲಿ ಅವರ ವಿರುದ್ಧವಾಗಿ ಶಿಸ್ತು ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಮುಂದಾಗಿರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ವಿಶ್ವನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ.